ಚೀಫ್ ಮಿನಿಸ್ಟರ್ ಒಂದು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ಸೊ ನ್ಯಾಚುರಲಿ ಅದು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದಿದೆ. ಇಂಥವು ಕೆಲವು ಘಟನೆಗಳನ್ನ ನಡಿಬಾರ್ದಿತ್ತು. ಪಾಪ ಕುಟುಂಬಗಳಿಗೆ ನಾವು ಅವರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತಕ್ಕಂಥ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಸೊ ಅದು ನಡೀತು. ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳ್ತಿದೆ ಸರ್ ಕ್ಯಾಂಪಸ್ ವಿಚಾರಕ್ಕಾಗಿ. ಕುಂಭಮೇಳದಲ್ಲಿ ಕೊಟ್ರ ನಾನು ಅದಕ್ಕೆ ಹೇಳೋದಿಲ್ಲ, ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ. ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಒಂದು ಹಣಗಳ ತೇಲುವಾಗ ಈಗ ಅಲ್ಲ, ಕೋವಿಡ್ ಹಂಗೆ ಈಗ ಈಗ ಅವ್ರು ಕೊಟ್ರ ರಾಜೀನಾಮೆ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವು ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ, ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದು ಏನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ ನಾವು ನೋಡ್ತೀವಿ. ನನಗೆ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ, ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ. ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLA-ಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ದಲ್ಲಿ ಆದಂತ ಘಟನೆ ಈಗ ತೆಗೆದು ಅದನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ. ನೀವು ಎಲೆಕ್ಷನ್ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿತ್ತು. ಆದರೆ ಒಂದು ವರ್ಷದ ನಂತರ, 1.5 ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ MLA-ಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ. ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಇಡಿದವರು ತಿರುವು ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್. ಅಲ್ಲದ ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ನೋಡೋಣ ಮುಂದೆ. ಅವ್ರು ಹೇಳ್ತಾರೆ ನೋಡಿ, ಅದು ಇಡಿಗೆ ಬಿಟ್ಟು ವಿಚಾರ, ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ. ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ. ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಇದು ಸೀಸ್ ಮಾಡಿದ್ದಾರೆ. ಅದು ಎಲ್ಲಿದೆ, ಯಾರ್ದು, ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ. ಎಲ್ಲಾ ಪಾರ್ಟಿನೂ ಕೂಡ ಸೀಸ್ ಮಾಡಿದ್ದಾರೆ. ಅವಾಗ ಅವೆಲ್ಲಿವೆ ಹಣಗಳು? ಅದನ್ನ ಯಾವ BJP ಬಂದಿಲ್ಲ,
ಎಲ್ಲರಿಗೂ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅಂತ. ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ವಿಶೇಷವಾಗಿ ಈ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭೇದ ಭಾವ ಉಂಟಾಗಿ ನಮ್ಗೆ ಅನುಕೂಲ ಆಗ್ತದಂತ ಅವ್ರದ್ದು ಕಲ್ಪನೆ ಇದೆ. ಬಟ್ ಅದು ಸಾಧ್ಯ ಇಲ್ಲ. ನಮ್ಮೆಲ್ಲ MLA ಗಳು ಅವರೆಷ್ಟೇ ಹರಾಸ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ. ಅದು ಕರ್ನಾಟಕದಾಗ ಇವೇನು ಹೊಸದಿಲ್ಲ. ಹಿಂದೆ ನಮ್ಮ ಪಾರ್ಟಿದವರಿಗೆ ಒಬ್ಬರಿಗೆ ಆ ಒಂದು ನಿಗಮದ ಅಲ್ಲಿ ಅವರಿಗೆ ಇದು ಮಾಡಿ ಜೈಲಿನಲ್ಲಿ ಹಾಕಿದ್ರು. ಹಿಂದೆ ಯಡಿಯೂರಪ್ಪಗೂ ಹಾಕಿದ್ರು. ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ. ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗುವವರೆಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನನ್ನ हत्र ಇಲ್ಲ. सालों और तुम लोगों को मालूम है मैं पहले से पार्लियामेंट में भी बोलते आया हूँ. तो इतना झूठ बोलने वाले प्राइम मिनिस्टर, इतने गलतियां करने वाले और लोगों को फंसाने वाले, युवकों को धोखा देने वाले, गरीबों को जो उनको फंसाकर वोट लेने वाले, मैं किसी प्राइम मिनिस्टर को भी नहीं देखा है. मैं भी ये 55 साल से सत्ता में हूँ और 65 साल से मैं पॉलिटिक्स कर रहा हूँ. ऐसा कोई भी नहीं. हर चीज को झूठ बोले एक भी इम्प्लीमेंट नहीं हुआ. अगर वो पूछने गए तो उसके लिए कोई जवाब उनके पास है ही नहीं. अब मैं आपको याद दिलाना नहीं चाहता बार बार, नोटबंदी का हो, चाहे वो अपना एम्प्लॉयमेंट का हो, चाहे वो MSP का हो, कितने ऐसे हैं. तो उन्होंने कभी ये बात नहीं कही कि मैं लोगों को ऐसा झूठ बोला हूँ, मेरे से गलती हो गई, माफी नहीं मांगा. सिर्फ एक के ऊपर एक कुछ बोलते ही जाते हैं. और मेरे 11 साल पूरा हो गया. अब मेरे पास ये है कि जम्मू कश्मीर में 1 मिनट कतरा, ये सब एरिया में वैष्णव देवी टनल, ये सारे मैं यही उस वक्त भी चीफ मिनिस्टर थे हमारे फारूक अब्दुल्ला के बेटे उमर अब्दुल्ला, प्राइम मिनिस्टर हमारे मनमोहन सिंह जी, सोनिया गांधी जी, गुलाम नबी आजाद साहब नहीं थे. सब हमने वो टनल ओपनिंग करवाया, हमने वो पूरा. लेकिन एक शब्द भी उन्होंने पिछले गवर्नमेंट क्या काम करी और हम कहां से कहां तक किए, उन्होंने कभी एक ही दुनिया को जोड़ने वाली, दुनिया को करने वाली यही बात वो करते हैं कि देखो यही कार में बैठ के हम गए. मैं खुद इनॉग्रेट किया उसका, यानी मनमोहन सिंह जी करे. तो उनका क्या है कि जो हम काम करते हैं उसको तो नहीं, एक टनल तो हम जो करते हैं उसका तो नहीं बोलते हैं. और उनको जो चाहिए, ये देखो लाइन जहां तक हम डाले थे, ये देखो हार गिर डाल के ट्रेन छोड़े थे. ये मैं इसलिए कह रहा हूँ कि ये सारी चीजें हम लोगों ने पहले किए थे. लेकिन एक शब्द कि मनमोहन सिंह जी ने किया, ये सच बात है कि ये शुरू हुआ वाजपेयी के टाइम में. नरसिंह राव इसको प्लान डाले, फिर उसके बाद में वाजपेयी ने भी शुरू किया, फिर उसके बाद में
हमारे 10 साल में मैक्सिमम, मैं जब रेल मिनिस्टर था तो मैं तो मैक्सिमम पैसे उधर दिया, उधर और नॉर्थ ईस्ट की, मणिपुर और अरुणाचल, ये लिंक जोड़ने के लिए। तो लोग याद नहीं करते। अब हमारे गुलबर्गे वाले ही याद नहीं करते मेरे को, तो दूसरों का तो छोड़िए, देश का काम। तो ऐसा कोई बड़ी बात नहीं है। हमने जो किया था उसको हमने आगे बढ़ा के इनॉग्रेट किया। तो ये उनका आदि है, आदत है कि जो हम तैयार करते हैं हरी झंडा बताना, तो बताने दो।